ನುಡಿದಂತೆ ನಡೆದ ನೆಲಮಂಗಲ ಶಾಸಕ ಶ್ರೀನಿವಾಸ್. ದೊಡ್ಡ ಕರೇನಹಳ್ಳಿಯ ದಶಕದ ರಸ್ತೆ ಸಮಸ್ಯೆಗೆ ಅಭಿವೃದ್ಧಿ ಸ್ಪರ್ಶ. ಗ್ರಾಮ ಗ್ರಾಮಗಳಲ್ಲೂ ಮಾತನಾಡುತ್ತಿದೆ ಶಾಸಕ ಶ್ರೀನಿವಾಸ್ ಅಭಿವೃದ್ಧಿಯ ಕೆಲಸ. ಆ ರೋಡನ್ನು ಸ್ಯಾಂಕ್ಷನ್ ಮಾಡಿ ಭಾರಿ ಹೆಮ್ಮೆಯಿಂದ ನಮಗೆ ಮಾಡಿಕೊಟ್ರು. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಕೈ ಮುಗಿದು ನಾವು ಹೇಳ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ 1 ವರ್ಷದ ಹಿಂದಷ್ಟೇ ನೂತನವಾಗಿ ಆಯ್ಕೆಯಾದ ನೆಲಮಂಗಲ ಶಾಸಕ ಶ್ರೀನಿವಾಸ್ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ನನಸು ಮಾಡುವತ್ತ ಹೆಜ್ಜೆ ಹಾಕಿದ್ದು, ಹಲವು ವರ್ಷಗಳಿಂದ ಡಾಂಬಾರ್ ಮತ್ತು ಕಾಂಕ್ರೀಟ್ ಕಾಣದ ಗುಂಡಿ ಕೆಸರು ರಸ್ತೆಗಳನ್ನ ಅಭಿವೃದ್ಧಿಪಡಿಸಿದ್ದು, ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊಡ್ಡ ಕರೇನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮತ್ತು ಬಹು ವರ್ಷಗಳ ಬೇಡಿಕೆಯಾಗಿದ್ದ ರಸ್ತೆಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬಾರ್ ಮತ್ತೆ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಪಡಿಸಿ ನುಡಿದಂತೆ ನಡೆದ ಶಾಸಕರಾಗಿದ್ದಾರೆ. ನಮ್ಮ ಶಾಸಕರಾದ ಶ್ರೀನಿವಾಸ್ ಅವರು ಭಾರಿ ಪ್ರಯತ್ನ ಪಟ್ಟು ಒಂದು ಜಲ್ಲಿ ಅಂತ ಫಸ್ಟು ಆಗಿತ್ತು. ಆ ನಂತರ ಆಯ್ತಪ್ಪ ನಮ್ಗೆ ಏನೋ ಒಂದು ಮೆಂಬರ್ಸ್ ಇದನ್ನು ಗೆಲ್ಸ್ಕೊಡಿ, ನೀವು ಇಷ್ಟು ಸ್ಥಾನ ಮಾಡ್ಕೊಳ್ಸ್ಕೊಡಿ, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ನಾವು ಅದೇ ಥರನೇ ಗೆಲ್ಸ್ಕೊಟ್ವಿ. ಅದಾದ ನಂತರ ನಮಗೆ ಭಾರಿ ಇದರಿಂದ ಆ ರೋಡನ್ನು ಸ್ಯಾಂಕ್ಷನ್ ಮಾಡಿ ಭಾರಿ ಹೆಮ್ಮೆಯಿಂದ ನಮಗೆ ಮಾಡಿಕೊಟ್ರು. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಕೈ ಮುಗಿದು ನಾವು ಹೇಳ್ತಾ ಇದ್ದೀವಿ ಸರ್. ಪ್ರತಿಯೊಂದು ಸರಿ ಬಂದು ನಿಂತ್ಕೊಂಡು ನೋಡಿ ಮಾಡಿಸ್ಕೊಟ್ರು ಸರ್. ಅನುಕೂಲ ಅಂದರೆ ವಯಸ್ಸಾದವರು ದನಕರುಗಳು ಭಾರಿ ವನವಾಸ ಆಯಿತು. ಮಳೆ ಬಂದ್ಬಿಟ್ಟು ಈ ಟೈಮ್ನಲ್ಲಿ ಹೋಗೋದಂತೂ ಭಾರಿ ಸಂಕಟ ಆಗ್ಬಿಟ್ಟಿತ್ತು. ಅವ್ರು ಮಾಡ್ಕೊಟ್ಟಿದ್ದು ಇವತ್ತು ನಮಗೆ 100ಕ್ಕೂ 100 ಧನ್ಯವಾದನ ಕೈ ಮುಗಿದು ಕೇಳ್ಕೊಂಡು. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮತ ಕೇಳುವ ಸಮಯದಲ್ಲಿ ಮತದಾರರಿಗೆ ನೀಡಿದ್ದ ವಾಗ್ದಾನ ಕೇವಲ 1 ವರ್ಷದಲ್ಲಿ ನೆರವೇರಿಸುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವಾಗ ತುಂಬ ಚೆನ್ನಾಗಿದೆ. ಮೊದಲಂದರೆ ವಯಸ್ಸಾದವರು ಅವರು ಇವರು ಓಡಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಕಾರುಗಳು ಅವು ಇವು ವಾಹನಗಳು ಓಡಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ವಯಸ್ಸಾಗಿರೋರೆಲ್ಲ ಸರಾಗವಾಗಿ ಹೋಗ್ಬಿಟ್ಟು ಬರ್ಬೋದು. ಅಂಗಡಿ ಹತ್ರಕ್ಕೆ ಊರೊಳಕ್ಕೆ ಎಲ್ಲಾದರೂ ಹೋಗ್ಬಿಟ್ಟು ಬರ್ಬೋದು. ದನ ಕರುಗಳೆಲ್ಲ ಓಡಾಡೋಕ್ಕೂ ಚೆನ್ನಾಗಿದೆ ಈಗ. ನೆಲಮಂಗಲ ಶಾಸಕ ಶ್ರೀನಿವಾಸ್ ರವರ ಅಭಿವೃದ್ಧಿ ಕಾರ್ಯವೈಖರಿಗೆ ಜನಾಭಿಪ್ರಾಯ ವ್ಯಕ್ತವಾಗಿದೆ. ಚೆನ್ನಾಗೈತೆ ರೋಡ್. ಇದು MLA ಕೊಟ್ಟದಿಂದ ಮಾಡಿರೋದು. ಚೆನ್ನಾಗಿ ಮಾಡಾರೆ, ಅನುಕೂಲ ಆಗೈತಿ ನಮ್ಗೆ. ಮೊದಲೆಲ್ಲ ಗುಂಡಿ ಗುದ್ರೆ ಇತ್ತು, ಓಡಾಡೋಕ್ಕೆ ಕಷ್ಟ ಆಗೋದು, ಮಳೆ ಬಂದರೆಲ್ಲ ಕೆಸರು ಜಾರೋದು ಆ ಥರ ಎಲ್ಲ ಇತ್ತು. ಶ್ರೀನಿವಾಸ್ ಮಾಡಿಸಿರೋದು. ಇದು ವೆಹಿಕಲ್ ಎಲ್ಲ ಓಡಾಡ್ತಿದ್ದು, ಆದರೆ ಎಲ್ಲ ಮಣ್ಣು ರೋಡ್ ಅಲ್ವಾ, ಗುಂಡಿ ಗುದ್ರೆ ಇತ್ತು. ಮಳೆ ಬಂದಾಗೆಲ್ಲ ತುಂಬ ತೊಂದರೆ ಆಗ್ತಿತ್ತು, ನೀರೆಲ್ಲ ನಿಂತ್ಕೊಳವು. ಈಗ ಚೆನ್ನಾಗೈತಿ ಮಾಡೋರೆ. ಮುಂದಕ್ಕೆ ಟಾರ್ ರೋಡ್ ಹಾಕವ್ರೆ, ಚೆನ್ನಾಗೈತೆ. ಅದು ರೋಡ್ ಮೊದಲು ಚೆನ್ನಾಗಿಲ್ಲ, ಈಗ ಚೆನ್ನಾಗತ್ತೆ. ಸ್ವಲ್ಪ ಓಡಾಡೋಕ್ಕಾಗ್ತಿರಲ್ಲ, ಬಿದ್ದು ಎಲ್ಲ ಜಾರಿ ಬೀಳಿವು, ದನ ಕರನು ಬೀಳವು. ಈಗ ಎಲ್ಲ ಕಾಂಕ್ರೀಟ್ ರೋಡ್ ಚೆನ್ನಾಗಿ ಮಾಡ್ತಾರೆ. ಇವು ನಮ್ಮೂರು ಮೆಂಬರು ಶಾಸಕರು ಹಿಡ್ಕೊಂಡು ಶಾಸಕರು ಮಾಡಿಕೊಟ್ರು.